ನಮಸ್ತೆ. ವೃಷಭ ರಾಶಿ ಟ್ಯಾರೋಸ್ ಅವರ ಈ ತಿಂಗಳು ಹೇಗಿದೆ ನೋಡೋಣ. ಇದು ತಿಂಗಳ ಎನರ್ಜಿ ಅಲ್ಲ, ನಿಮ್ಗೆ ಯಾವಾಗ ರೆಸೊನೇಟ್ ಆಗುತ್ತೋ ಅವಾಗ ತಗೊಳ್ಳಿ. ಸೊ ಒಂದೊಂದ್ಸತಿ ತಿಂಗಳು ಮಂತ್ಲಿ ಎನರ್ಜಿ ಇರೋದಿಲ್ಲ, ಸೊ ಲಾಂಗ್ ಟರ್ಮ್ ಎನರ್ಜಿ ಇರುತ್ತೆ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದು ತಗೊಳ್ಳಿ. ಸೊ ನಿಧಾನವಾಗಿ ದುಡ್ಡು ಬರುತ್ತೆ, ಲೈಫ್ ಚೆನ್ನಾಗಾಗತ್ತೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿ ಸ್ಟ್ರಾಟರ್ಜಿ ಮಾಡ್ಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಹೊಸ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪ್ರೊಫೆಷನಲ್ ಲೈಫ್ ಮತ್ತೆ ಪರ್ಸನಲ್ ಲೈಫ್ ಇದೆರಡರ ಮಧ್ಯೆ ಒಂದು ಆರ್ಗ್ಯುಮೆಂಟ್ ಬರುವಂತ ಸಾಧ್ಯತೆ ಇದೆ. ಇದೆರಡನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಕಲಿಯೋದ್ರ ಕಡೆ ಕಲ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ವಾಧಯ ಅಂತ ಇದೆ. ಸೊ ಹೆಚ್ಚು ಕಲ್ತಷ್ಟು ಹೆಚ್ಚು ಒಳ್ಳೆಯ ದೃಷ್ಟಿಕೋನದಿಂದ ನಾವು ಲೈಫನ್ನ ನೋಡಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಯಾವತ್ತೂ ಒಂಟಿ ಅಲ್ಲ, ನಿಮ್ಮ ಸ್ಪಿರಿಚುವಲ್ ಟೀಮ್ ನಿಮ್ ಜೊತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಡಿವೈನ್ ಟೀಮ್ ಜೊತೆ ನೀವು ಹೆಚ್ಚು ಕನೆಕ್ಟ್ ಆಗಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಯಾವಾಗ ಸಹಾಯ ಬೇಕೋ ನಿಮ್ಮ ಡಿವೈನ್ ಟೀಮ್ ಅನ್ನ ಕರೀರಿ. ಸೊ ಅವಾಗ ನಿಮ್ಗೆ ಅವರೆಲ್ಲರೂ ಬಂದು ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನೆನಪುಗಳು ನಿಮ್ಮನ್ನ ಅಸಿಸ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ನೆನಪೇ ನಿಮ್ಗೆ ಮಾರ್ಗದರ್ಶನ ತೋರಿಸ್ತಾ ಇದೆ. ನಿಮ್ಮ ನೆನಪೇ ನಿಮ್ಗೆ ಮೆಸೇಜನ್ನ ಸಂದೇಶನ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಒಂದು ಸ್ಪಿರಿಟ್ ವರ್ಡ್ ಇಂದ ನಿಮ್ಗೂ ಮೆಸೇಜ್ ಇದೆ, ನಿಮ್ಮಿಂದ ಸ್ಪಿರಿಟ್ ವರ್ಡ್ಸಿಗೂ ಕೂಡ ಮೆಸೇಜ್ ಅನ್ನೋದು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಓಕೆ, ನಿಮ್ಮ ರಾಶಿಯಾಧಿಪತಿ ತುಲಾ ರಾಶಿಯಲ್ಲಿ ಇರಬಹುದು. ನಿಮ್ಮ ರಿಲೇಶನ್ಶಿಪ್ಗೆ ಒಂದಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ನಿಮ್ಮ ಕೋರ್ಟ್ ಕಚೇರಿ ವಿಚಾರಗಳನ್ನು ಕೂಡ ನಿಮ್ಮ ಪರವಾಗಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುವಿನ ಅನುಗ್ರಹ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪಿರಿಚುವಲ್ ಗುರುಗಳು ನಿಮ್ಗೆ ಸಾಕಷ್ಟು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಭೂಮಿಯಲ್ಲಿ ಒಂದಷ್ಟು ವಿಚಾರಗಳು ಇರಬಹುದು, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನ ನಿಮ್ಮಿಂದ ಪಡ್ಕೊಳ್ಳೋದಕ್ಕೆ ಒಂದಷ್ಟು ಜನ ಸ್ಪಿರಿಟ್ಸ್ ಅಥವಾ ಸಮಥಿಂಗ್ ಏನೋ ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಗೆ ಮಾಡಿರುವಂತ ಸಾಧ್ಯತೆಗಳು ಕೂಡ ಇದೆ. ಭೂಮಿ ವಿಚಾರಕ್ಕೆ ಇರಬಹುದು ಅಥವಾ ನಿಮ್ಮ ಸಂಪತ್ತಿನ ವಿಚಾರಕ್ಕೆ ಕೂಡ ಇರಬಹುದು. ರಾಜಕೀಯವಾಗಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ರಾಜಕೀಯ ಗುರುವಾಗಿ ನಿಮ್ಗೆ ಸಾಕಷ್ಟು ಲಾಭ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಕಾನೂನಿನ ಸಲಹೆಗಾರರಾಗಿ ನಿಮ್ಗೆ ಒಂದಷ್ಟು ಬಡ್ತಿ ಸಿಗ್ಬಹುದು, ನೀವು ಆಲ್ರೆಡಿ ಮಾಡ್ತಾ ಇದ್ರೆ. ಇಲ್ಲಾಂದ್ರೆ ನಿಮ್ಗೆ ಬೇರೆ ಒಂದು ಕಾನೂನಲ್ಲಿ ಅಂದ್ರೆ ಗೌರ್ಮೆಂಟ್ ಇಂದ ನಿಮ್ಗೆ ಜಾಬ್ ಆಫರ್ ಬರ್ಬೋದು, ಅಥವಾ ರಾಜಕೀಯವಾಗಿ ನಿಮ್ಗೆ ಒಂದು ಆಫರ್ ಬರ್ಬೋದು. ಒಂದು ಅಡ್ವೈಸರ್ ತರ ಅಥವಾ ಒಂದು ಏನ್ ಹೇಳೋದು ರಕ್ಷಣಾ ಸಲಹೆಗಾರರು ಇರ್ಬೋದು, ಅಥವಾ ಗುರುವಿನ ರೀತಿಯಲ್ಲಿ ಇರ್ಬೋದು. ಒಂದು ಆಯ್ಕೆ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗುರುಗಳ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಗುರುಗಳಾಗಿ ನೀವು ಬಹಳಷ್ಟು ಜನರಿಗೆ ಮಾರ್ಗದರ್ಶನನ ಕೊಡ್ತೀರಾ. ಜೊತೆಗೆ ಒಂದು ಹೆಣ್ಣು ಮಗಳನ್ನ ಒಬ್ಬ ಗುರುವಾಗಿ ಕಾಯ್ತೀರಾ ಅನ್ನುವಂಥದ್ದು. ಇಲ್ಲಿ ಒಂದು ಹೆಣ್ಣು ಮಗು ಅಲ್ಲ, ದುಷ್ಟಶಕ್ತಿಗಳಿಂದ ಸಾಕಷ್ಟು ಹೆಣ್ಣು ಮಕ್ಕಳನ್ನ ನೀವು ಕಾಪಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನೀವೊಬ್ಬ ಗುರುವಾಗಿ ಕೂಡ ಇರ್ತೀರಾ ಅನ್ನುವಂಥದ್ದು. ಸೊ ನೋ ನೀಡ್ ಟು ವರಿ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ರೀತಿ 6 ಎನರ್ಜಿ ಇದೆ. ಸೊ ಇಂಟ್ರಿಗೇಷನ್ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಲಾಕ್ಗಳು ಓಪನ್ ಆಗುವಂತ ಸಾಧ್ಯತೆ ಇದೆ. ಮಲ್ಟಿ ಡೈಮೆನ್ಷನಲ್ ಹೀಲಿಂಗ್ ಅಂತ ಹೇಳ್ತಾ ಇದೆ. ಸಾಕಷ್ಟು ಹೀಲಿಂಗ್ ಬೇಕು ನಿಮ್ಗೆ. ಆ ಹೀಲಿಂಗ್ ಬಹಳಷ್ಟು ವೇರಿಯೇಷನ್ ಅಲ್ಲಿ ನಿಮ್ಗೆ ಬರಬೇಕು, ಮಾಡಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಹೃದಯ, ನಿಮ್ಮ ಜೀವನ ಛಿದ್ರ ಆಗೋಗಿದೆ. ಅದು ಮತ್ತೆ ಮೊದಲಿನ ತರ ಆಗಬೇಕು, ಹೀಲಿಂಗ್ ಬೇಕು, ಒಳ್ಳೇದಾಗ್ತಿದೆ. ಏಂಜಲ್ಸ್ ಎಲ್ಲ ಬ್ಲೆಸ್ ಮಾಡ್ತಿದ್ದಾರೆ. ಗುರು ನಿರ್ಧಾರ ಮಾಡೋವರೆಗೂ ನಿಮ್ಮನ್ನ ಯಾರು ತೊಂದರೆ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ
ನಂಗೆ ಇಲ್ಲಿ ಬಾಬಾ ಕಾರ್ಡ್ ಎನರ್ಜಿ ಕೂಡ ಇದೆ. ಇಲ್ಲಿ ಬಾಬಾ ಇಲ್ಲ, ಬಟ್ ಬಾಬಾ ಬಾಬಾ ಕಾರ್ಡ್ ಇಲ್ಲ, ಬಾಬಾ ಇರ್ತಾರೆ ಎಲ್ಲ ಕಡೆನೂ ಯಾವಾಗ್ಲೂ. ಅವ್ರ ಎನರ್ಜಿ ಇದೆ. ಸೊ ಒಬ್ಬ ಗುರು ನಿರ್ಧಾರ ಮಾಡೋವರೆಗೂ ನಿಮ್ ಜೀವನದಲ್ಲಿ ಯಾವುದೇ ಅಪಶಕುನ ನಡೆಯೋದಿಲ್ಲ. ಸೊ ಹಾಗಾಗಿ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ. ಸೊ ಗುರುಭ್ಯೋ ನಮಃ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಆ ಗುರುವಿನಲ್ಲಿ ಪ್ರಾರ್ಥನೆನ ಮಾಡ್ತೀನಿ. ಸೊ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇದೆ. ನಿಮ್ಮ ಲವ್ ಲೈಫಲ್ಲಿ ಒಂದಷ್ಟು ಪ್ರಾಮಾಣಿಕತೆಯ ಕೊರತೆ ಇದೆ. ಸೊ ಮಾತು ಮನಸ್ಸಿನಿಂದ ಬರ್ತಾ ಇಲ್ಲ, ಮನಸ್ಸಿನಿಂದ ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯು ಕ್ಯಾನ್ ಡೂ ಇಟ್, ಆಲ್ ಯು ಹ್ಯಾವ್ ಟು ಡೂ ಟು ಟ್ರೈ. ಸೊ ನಿಮ್ಮ ಕೈಲಿ ಆಗತ್ತೆ, ಸ್ವಲ್ಪ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಸೊ ಪ್ರಯತ್ನನ ಪಡಿ. ಸಕ್ಸಸ್ 12 ಇದೆ. ಸೊ ಸಕ್ಸಸ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಕ್ಸಸ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಓಕೆ, ಜೊತೆಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ಗೆ ಏನಾಗಬಹುದು ಅಂತ. ಸೊ ಒಂದು ವೈಲ್ಡ್ ರೀತಿಯಲ್ಲಿ ವೈಡ್ ಆಗಿ ಒಂದು ಸಜೆಷನ್ ನಿಮ್ಗೆ ಸಿಕ್ಕಿದೆ. ಆ ಸಜೆಷನ್ ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಅಡಾಪ್ಟಬಲ್ ಅಂಡ್ ರಿಸೋರ್ಸಬಲ್ ಅಂತ ಇದೆ. ಸೊ ದತ್ತು ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ, ಇಲ್ಲ ಅಂದ್ರೆ ಅದನ್ನ ರೀಯೂಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸಿಕ್ಸ್ ಆಫ್ ಪೆಂಟಕಲ್ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ, ಒಂದು ರಿಯೂನಿಯನ್ ಎನರ್ಜಿ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಏನ್ ಬದಲಾವಣೆಗೋಸ್ಕರ ಹಾತೊರಿತಾ ಇದ್ರಿ, ಆ ಬದಲಾವಣೆಗಳು ಬರುತ್ತೆ. ಲೋನ್ ಎಲ್ಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ ಅಂದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಟೂ ಆಫ್ ವಾಂಡ್ ಎನರ್ಜಿ ಇದೆ. ರೈಟ್ ವೈಲಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ಹೀಗೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಳ್ಳೆ ಫ್ರೆಂಡ್ ಸೋಲ್ಮೇಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫೋರ್ ಆಫ್ ವಾಂಡ್ ಎನರ್ಜಿ ಇದೆ. ಇಲ್ಲಿ ಸಾಕಷ್ಟು ಒಳ್ಳೆಯ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಮದುವೆಯ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. 10 ಆಫ್ ಕಪ್, ದುಡ್ಡಿಗೋಸ್ಕರ, ನಿಮ್ಮ ಮನೆಗೋಸ್ಕರ, ನಿಮ್ಮನ್ನ ಮದ್ವೆಗ ಆಗೋದಕ್ಕೋಸ್ಕರ, ನಿಮ್ ಜೊತೆ ಮಕ್ಕಳು ಮಾಡ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಪ್ರೀತಿ ಸಂಪಾದನೆ ಮಾಡೋದಕ್ಕೋಸ್ಕರ, ಆಯ್ತಾ, ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ, ನೀವು ಮಾಡುವಂತ ಕೆಲಸ ಏನೋ ಇದೆ ಅದರಿಂದ ಸಾಕಷ್ಟು ಲಾಭ ಆಗತ್ತೆ. ಈ ಕಾರಣಕ್ಕೋಸ್ಕರ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಂತ ಕೆಲವರು ಪ್ರಯತ್ನ ಪಡ್ತಿದ್ದಾರೆ. ನಿಮ್ಮನ್ನ ಹಾರಿಸ್ಕೊಂಡು ಹೋಗ್ಬೇಕು, ನಿಮ್ಮಿಂದ ಒಂದಷ್ಟು ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸುಮಾರು ಒಂದು 7 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವರು ಈಗ ನಿಮ್ಮ ಮನೆಯ ಆಸುಪಾಸು ಸರೌಂಡಿಂಗ್ ಅಲ್ಲೇ ಇದ್ದಾರೆ ಅಂತ ಸುದ್ದಿ ಇಲ್ಲಿದೆ. ಏನ್ ಮಾಡಿ, ಇಮಿಡಿಯೇಟ್ ಆಗಿ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕೊಡುವಂತ. ಸೊ ಯಾವ ದುಷ್ಟಶಕ್ತಿಗಳನ್ನ ಹಿಂದೆ ಹಾಕೊಂಡು ಸಮಸ್ಯೆ ಮಾಡ್ತಿದ್ದಾರೆ, ಯಾವ ರೀತಿಯ ಸಮಸ್ಯೆಗಳಿಗೆ ನಿಮ್ಮನ್ನ ಒಳಪಡಿಸಿದ್ದಾರೆ, ನಿಮ್ಮ ಶತ್ರು ಯಾರು, ಹಿತಶತ್ರು ಯಾರು, ಯಾವುದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಬಟ್ ಹಾಗಂತ ಹೆದರುವ ಹಾಗಿಲ್ಲ. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಕೆಲವು ಮೆಸೇಜ್, ಕೆಲವರಿಗೆ ಕೆಲವು ಮೆಸೇಜ್. ಸೊ ಯಾರಿಗೆ ಈ ದುಷ್ಟ ಜನಗಳ ಸಮಸ್ಯೆಯಿಂದ ಯಾರು ಬಳಲ್ತಾ ಇಲ್ಲ ಅಥವಾ ಇಂಥದ್ದು ಯಾರು ಇಲ್ಲ, ಅವರಿಗೆ ಫೈನಾನ್ಷಿಯಲಿ ಚೆನ್ನಾಗಿದೆ, ಮ್ಯಾರೇಜ್ ಆಗುತ್ತೆ, ಹೊಸ ಮೆಂಬರ್ ನಿಮ್ ಲೈಫಿಗೆ ಆ್ಯಡ್ ಆಗ್ತಾರೆ, ಪಾಪು ಬರುತ್ತೆ, ಜೊತೆಗೆ ಮ್ಯಾರೇಜ್, ಎಂಗೇಜ್ಮೆಂಟ್, ನಾಮಕರಣ, ಗೃಹ ಪ್ರವೇಶ ಇದೆಲ್ಲವೂ ಕೂಡ ಆಗುತ್ತೆ. ಜೊತೆಗೆ ಲವ್ ಲೈಫ್, ಮ್ಯಾರೇಜಿಗೆ ಯಾರಾದ್ರೂ ಒಪ್ತಾ ಇಲ್ಲ ಫ್ಯಾಮಿಲಿ ಲೈಫ್ ಅಲ್ಲಿ ಅಂತ ಅಂದ್ರೆ ಅವರಿಗೂ ಕೂಡ ಲವ್ ಮ್ಯಾರೇಜ್ ಓಕೆ ಆಗುತ್ತೆ.
ಜೊತೆಗೆ ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಬರುತ್ತೆ, ಜಾಬ್ ಬರುತ್ತೆ. ದುಡ್ಡು ಬಂದಿಲ್ಲ ಅನ್ನೋರಿಗೆ ದುಡ್ಡು ಬರುತ್ತೆ. ಓಕೆ. ಸೊ ಹೊಸ ಲವರ್ ಬರುವಂತ ಸಾಧ್ಯತೆ ಇದೆ. ಸೊ ಈಗ ನಿಮ್ ಲೈಫಲ್ಲಿ ಇದ್ದಂತ ಬೇಜಾರನ್ನ ಬಿಟ್ಟಾಕಿ ಮುಂದುವರಿಬೇಕಾದಂತ ಕೆಲಸ ಟೈಮ್. ಜೊತೆಗೆ ಇಲ್ಲಿ ಇದು ಎಲ್ರಿಗೂ ಆಗುತ್ತೆ. ಇನ್ ಕೆಲವರಿಗೆ ಮಾತ್ರ, ಸೊ ಯಾರು ದುಡ್ಡಿನ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಟೈಮ್ನ ನಿಮ್ಮನ್ನ ಇಲ್ಲ ಅನ್ಸಿದ್ರು, ಇಷ್ಟು ವರ್ಷದಿಂದ ನಿಮ್ಗೆ ಟ್ರಿಗರ್ ಮಾಡಿದ್ರು, ಸಮಸ್ಯೆ ಮಾಡಿದ್ರು, ಈಗ ಅವರು ನಿಮ್ಮನ್ನ ಯಾಮಾರಿಸಿ ಕರ್ಕೊಂಡು ಹೋಗುವಂತ ಪ್ರಯತ್ನನ ಪಡ್ತಿದ್ದಾರೆ. ಇಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರಾದ್ರೂ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ತಗೊಂಡಿದ್ರೆ ಸದ್ಯಕ್ಕೆ ಯಾರು ಮನೆ ಬಿಟ್ಟು ಹೋಗಬೇಡಿ. ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ವಲ್ಪ ವೆಯ್ಟ್ ಮಾಡಿ, ಇನ್ನ ಸ್ವಲ್ಪ ನಿಧಾನ ಆಗತ್ತೆ ಅನ್ನುವಂಥದ್ದು ಕೂಡ. ಅದ್ ಬಿಟ್ರೆ ಬೇರೆಯವ್ರು ಎಲ್ರಿಗೂ ಸೊ ನೀವೇನ್ ಅನ್ಕೊಂಡಿದ್ದೀರೋ ಅದಾಗತ್ತೆ. ಸೊ ಕುಲದೇವರ ಆರಾಧನೆ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ಫೈನಾನ್ಷಿಯಲಿ ಮತ್ತೆ ಜಾಬ್ ವಿಚಾರದಲ್ಲಿ, ಮನಿ ರಿಲೇಟೆಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಸೊ 2/11/2029 ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತೆ. ತಾಯಿ ಸ್ಥಾನದಲ್ಲಿರೋ ಸಹಾಯ ತಗೊಂಡ್ರೆ 9/18/27 ಈ ತಿಂಗಳು ಅಥವಾ ಬರೋ ತಿಂಗಳೊಳಗಾಗತ್ತೆ. ನಿಮ್ಮ ಅಣ್ಣಂದಿರು ಅಥವಾ ಯಾರಾದ್ರೂ ಬ್ರದರ್ ಟೈಪ್ ಇರೋರ ಸಹಾಯ ತಗೊಂಡ್ರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ತುಂಬಾ ಡಿಫಿಕಲ್ಟ್ ಇದೆ. ಸೊ ಸ್ವಲ್ಪ ನಿಮ್ ತಂದೆ ತಾಯಿ ಸಹಾಯ ತಗೊಂಡ್ರೆ ಆಗಬಹುದು ಅನ್ನುವಂಥದ್ದು ಇದೆ. 8, 4, 12, 3, 2, 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 1 ಕೂಡ ಇಂಪಾರ್ಟೆಂಟ್. ಕನ್ಯಾ ರಾಶಿ, ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಈ ಬ್ಲಾಕ್ ಮ್ಯಾಜಿಕ್ ಮಾಡೋರ್ ಬಗ್ಗೆ, ಈ ದುಷ್ಟಶಕ್ತಿಗಳ ಬಗ್ಗೆ ಭಯ ಪಡ್ತೀರಾ, ಪಾಸಿಟಿವ್ ಆಗಿ ಇರಿ. ನಿಮ್ಮ ಗುರುಗಳ ಅನುಗ್ರಹ ನಿಮ್ಮ ಮೇಲಿದೆ. ನಿಮ್ಮ ಗುರುಗಳು ನಿಮ್ ಜೊತೆ ಇರೋವರೆಗೂ, ಎಲ್ಲಾ ರೀತಿಯ ಗುರುಗಳು ನಿಮ್ ಜೊತೆ ಇದ್ದಾರೆ. ಅವರೆಲ್ಲರೂ ಇರೋವರೆಗೂ ನಿಮ್ಗೆ ಈ ದುಷ್ಟರು ಏನು ಮಾಡೋದಕ್ಕಾಗೋದಿಲ್ಲ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಬೆಳೀರಿ, ಎಂಜಾಯ್ ಮಾಡಿ. ಲೈಫ್ ಚೆನ್ನಾಗಿದೆ. ಮ್ಯಾರೇಜ್ ಬರ್ತಾ ಇದೆ, ಹ್ಯಾಪಿ ನ್ಯೂಸ್ ಬರ್ತಾ ಇದೆ, ಮನೆ ಬರ್ತಾ ಇದೆ. ಸೊ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ, ಎಲ್ಲ ಗುಡ್ 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 ಆಗಿ ತುಂಬಾ ದುಡ್ಡನ್ನು ನೋಡ್ತೀರಾ. ಯಾರೋ ಒಂದಿಬ್ರಿಗೆ ಮಾತ್ರ ದುಡ್ಡಿನ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ ಮೋಸ ಆಗುತ್ತೆ. ಒಳ್ಳೇದಾಗ್ಲಿ. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಯಾರ್ಯಾರು ನಿಮಗ್ ತೊಂದರೆ ಮಾಡ್ತಿದಾರೋ ಅವರಿಗೆಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಗುರು ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿ ಗುರುಗಳು ಬಂದಿರೋದ್ರಿಂದ ಬಂಗಾರು ಅಡಿಗಳವ್ರ ಹತ್ರ ಕೂಡ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಜೊತೆಗೆ ಆದಿಗುರು ಶಂಕರಾಚಾರ್ಯರ ಹತ್ರ ಕೂಡ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಸೊ ಬಹಳಷ್ಟು ಜನ ನನ್ನ ತಿದ್ದಿ ತೀಡಿದಂತ ಶಂಕರಾಚಾರ್ಯರು ಈಗ ಇರುವಂತ ಈ ದುಷ್ಟಕೂಟಕ್ಕೆ ಬುದ್ಧಿ ಕಲಿಸೋದಕ್ಕೆ ಅವ್ರು ಯಾವುದೇ ಲೋಕದಲ್ಲಿದ್ರು ಕೂಡ ಇವರೆಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ. ನಿಮ್ಮೆಲ್ರಿಗೂ ರಕ್ಷೆ ಆಗ್ಲಿ ಅಂತ ಆ ಹನುಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ತಿರುಪತಿ ತಿಮ್ಮಪ್ಪನಿಗೆ ಒಂದು ಗೋವಿಂದನ ಕೂಗಿ ನಿಮ್ಗೆ ಒಳ್ಳೇದಾಗುತ್ತೆ. ಗೋವಿಂದ ಗೋವಿಂದ. ಧರ್ಮದ ಹಾದಿಲಿ ನಡೀರಿ, ಎಲ್ಲವೂ ಒಳ್ಳೇದಾಗತ್ತೆ. ಟೇಕ್ ಕೇರ್.